ಹಲೋ ಸರ್, ಬನ್ನಿ ಬನ್ನಿ. ಬನ್ನಿ ಕುತ್ಕೊ ಬನ್ನಿ. ನನಗೆ ಇವಾಗ ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ. ನಿಮ್ಮ ಸೊಸೆನ ಕರೆಸ್ತೀರಾ ಸ್ವಲ್ಪ? ಆಶಾ. ಹಲೋ ಇನ್ಸ್ಪೆಕ್ಟರ್, ಏನು ಇತ್ತ ಬಂದ್ಬಿಟ್ಟಿದ್ದೀರಾ ಮನೆ ಕಡೆ? ಏನಿಲ್ಲ, ಅದೇ ನಿಮ್ದು ಅದು ಆಕ್ಸಿಡೆಂಟ್ ಆಗಿತ್ತಲ್ಲ, ಅದ್ರದ್ದು ಎನ್ಕ್ವೈರಿಗೆ ಅಂತ ಬಂದಿದ್ದೆ. ಹೌದಾ, ಆಯ್ತಾಯ್ತು. ಏನಾದರೂ ಇನ್ಫಾರ್ಮೇಶನ್ ಸಿಕ್ತಾ? ಅಷ್ಟೇನು ಸಿಕ್ಕಿಲ್ಲ. ಸಿಕ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ, ಆಯ್ತಾ? ನಾನು ಇವಾಗ ಕಾಲೇಜ್ಗೆ ಹೋಗ್ಬೇಕು, ಬರ್ತೀನಿ. ಏನು ಸರ್, ನಿಮ್ಮ ಮಗಗೆ ಇನ್ನೂ ನೆನಪಿನ ಶಕ್ತಿ ಬಂದಿಲ್ವಾ? ಇಲ್ಲ ಸರ್, 6 ತಿಂಗಳದ್ದು ಏನೇನಿದೆಯಲ್ಲ ಎಲ್ಲ ಮರ್ತು ಬಿಟ್ಟಿದ್ದಾನೆ ಅವನು. ಪಾಪ ಅವ್ರ ಹೆಂಡತಿ ಅಲ್ವಾ? ಪಾಪ ಸರ್, ಅವಳು ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಫ್ಯಾಕ್ಟ್ರಿ, ಮನೆ, ಮಗು. ನನ್ನ ಸೊಸೆ ತುಂಬಾ ಗ್ರೇಟ್ ಸರ್. ಕುತ್ಕೊ ಬನ್ನಿ. ಹಲೋ ಇನ್ಸ್ಪೆಕ್ಟರ್, ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ಏನಾದರೂ ಕ್ಲೂ ಸಿಗ್ತಾ? ತುಂಬಾ ಗೊಂದಲದಲ್ಲಿದ್ದೀನಿ, ಅದಕ್ಕೆ ನಿಮ್ಮ ಕಡೆ ಎಂಕ್ವೈರಿ ಮಾಡೋದಕ್ಕಂತ ಬಂದಿದ್ದೆ. ಹೇಳಿ ಸರ್, ನನ್ನ ಕಡೆಯಿಂದ ಏನೇನು ಸಹಾಯ ಬೇಕು? ರಾತ್ರಿ ನಿಮ್ದು ಫ್ಯಾಕ್ಟ್ರಿನಲ್ಲಿ CCTV ಕ್ಯಾಮ್ರಾಗಳೆಲ್ಲ ಡ್ಯಾಮೇಜ್ ಆಗಿದೆ. ನಾನು ಬೇರೆ ಅಂದರೆ ಅಪೋಸಿಟ್, ನಿಮ್ಮ ಫ್ಯಾಕ್ಟ್ರಿ ಅಪೋಸಿಟ್ ಅಲ್ಲಿ CCTV ಕ್ಯಾಮ್ರಾ ನಾನು ಚೆಕ್ ಮಾಡಿದಾಗ ಒಳಗಡೆ 4 ಜನ ಬಂದಂಗಿತ್ತು ನಿಮ್ಮ ಫ್ಯಾಕ್ಟ್ರಿ ಒಳಗಡೆ. ಇಬ್ಬರು ಯಾರೋ ಗೊತ್ತಿರೋರು ಇರ್ಬೋದೇನೋ, ಅದಕ್ಕೆ ನೀವು ಐಡೆಂಟಿಫಿಕೇಶನ್ ಮಾಡ್ತೀರೇನೋ ಅಂತ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಹೌದಾ? ಸರಿ ಸರ್, ಬರ್ತೀನಿ ನಡಿ. ನಾನು ಬರಲ್ಲ ಸರ್ ನಿಮ್ಮ ಜೋಡಿ? ಬನ್ನಿ ಸರ್, ನೀವು ಬನ್ನಿ. ಆಮೇಲೆ ಆ ಹುಡುಗಂದು ಏನಾದರೂ ಪತ್ತೆ, ಅದು ಏನಾಯ್ತು ಎದಕ್ಕೂ ಅಂತ ಏನಾದರೂ ಗೊತ್ತಾಯ್ತಾ ಸರ್? ಆ ಫುಟೇಜಲ್ಲಿ ವಿಡಿಯೋದಲ್ಲಿ ಏನಿದೆ ಅಂದರೆ, ಅವನು ಗಾಬರಿಯಿಂದ ಹೊರಗೆ ಬಂದಿರೋದೊಂದಿದೆ. ಅವನ ಜೊತೆ ಯಾರೋ ಇಬ್ಬರು ದಾಂಡಿಗರು ಹೊರಗೆ ಬರೋದಂತ ಇದೆ. ಅದಾದಮೇಲೆ ಅವ್ನು ಓಡೋಗಿದ್ದು, ಅವ್ರ ಕಾರಲ್ಲಿ ಹೋಗಿದ್ದು, ಅದು ಏನೇನೋ ಇದೆ. ನೀವು ಬನ್ನಿ, ನೀವು ಬಂದು ಒಂದು ಸ್ವಲ್ಪ ನೋಡಿ, ಅದನ್ನ ನೀವು ಐಡೆಂಟಿಫೈ ಮಾಡಿ ಯಾರಂತ. ಏನು ಇನ್ಸ್ಪೆಕ್ಟರ್ ಇಷ್ಟು ದೂರ ಬಂದ್ಬಿಟ್ಟಿದ್ದಾರೆ? ಅಕ್ಕ. ಅಂದಂಗೆ ಇವ್ರು ಯಾರು? ಇವರು ನಮ್ಮ ಅತ್ತಿಗೆ ತಮ್ಮ. ನಮ್ಮ ಮನೆಯವ್ರ ಜೋಡಿ ಇವರೇ ಅವಾಗ ಫ್ಯಾಕ್ಟ್ರಿ ಎಲ್ಲ ನೋಡ್ಕೊಂತಿದ್ದು. ಓ ಹೌದಾ. ಮತ್ತೆ ಅವತ್ತು ಇನ್ಸಿಡೆಂಟ್ ಆದ ದಿನ ನೀವೆಲ್ಲಿದ್ರಿ? ಅವತ್ತು ನಾನು ಫಾರಿನ್ಗೇನೋ ಹೋಗಿದ್ದೆ. ಹೌದಾ, ನಿಮ್ಮ ಗಾಡಿ ಸಂಖ್ಯೆ ಹೇಳಿ. ನಂದು ಅವತ್ತು ನಾನು ನನ್ನ ಅಳಿಯನೇ ತಗೊಂಡೋಗಿದ್ದು 5463KA48. ಈ ಕಾರು ಇದರಲ್ಲಿ ಆಕ್ಸಿಡೆಂಟ್ ಆಗಿದೆಯಲ್ಲ? ಅದು ಮಿಸ್ಸಿಂಗ್ ಕಂಪ್ಲೇಂಟ್ ನಾನು ನಿಮ್ಗೆ ಕೊಟ್ಟಿದ್ದೀನಿ, ಬೇಕಾದ್ರೆ ನೀವು ಚೆಕ್ ಮಾಡಿ ಒಮ್ಮೆ. ಹೌದಾ, ಓಕೆ. ಅಕ್ಕ. ಯಾಕೆ ಸರ್, ಏನಾದರೂ ಡೌಟ್ ಬರ್ತಿದೆ ನಿಮಗೆ? ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ಇಲ್ಲೇ ಇದ್ದಾನೆ. ನನ್ನ ಮದುವೆ ಆದ್ಮೇಲೆ ಸ್ವಲ್ಪ ದಿನ ಇದ್ದ, ಆಮೇಲೆ ತನ್ನ ಹಳ್ಳಿಗೆ ಹೋಗಿ ಇವಾಗ ವಾಪಸ್ ಬಂದಿದ್ದಾನೆ. ನಾನೇ ಕರೆಸ್ಕೊಂಡೆ, ಯಾಕಂದ್ರೆ ತುಂಬಾ ಕೆಲಸ ಆಗುತ್ತೋ, ಹಂಗಾಗಿ ನನ್ನ ಜೋಡಿ ಯಾರಾದ್ರೂ ಒಬ್ರು ಬೇಕು. ಮಗನೂ ಸ್ವಲ್ಪ ಬಿಸಿ ಅದ, ಹಂಗಾಗಿ ಬೇಕಂತ ಕರೆಸ್ಕೊಂಡೆ. ಹೌದಾ, ಓಕೆ. ಸರಿ ಬನ್ನಿ, ನಾನು ನಿಮ್ಮ ಜೋಡಿ ಮಾತಾಡ್ಬೇಕು. ಸರಿ ಸರ್, ಬನ್ನಿ. ಹೋದ್ರಾ? ಎದಕ್ಕೆ ಬಂದಿದ್ರಂತೆ? ಅದೇಪ್ಪ, ಅದು ಫ್ಯಾಕ್ಟ್ರಿನಲ್ಲಿ ಮಿಸ್ಸಿಂಗ್ ಕೇಸು ಮತ್ತೆ ಕಳ್ಳ ಸಾಗಾಣಿಕೆ ಏನೇನೋ ಆಗ್ತಿದೆಯಲ್ಲ, ಮತ್ತೆ ವಿಜಯ್ಗೆ ತಲೆಗೆ ಯಾರು ಹೊಡೆದಿದ್ದು, ಮತ್ತೆ ಏನಾಯ್ತು ಅದೆಲ್ಲ ತಿಳ್ಕೊಳ್ಳೋಕೆ. ಓ ಹೌದಾ, ಓಕೆ ಓಕೆ ಓಕೆ. ಡ್ಯಾಮೇಜರು ಎಲ್ಲಿದೆಯಾ ನೋಡು. ಪೊಲೀಸ್ ಬರ್ತಿದ್ದಾನೆ ಇವಾಗ ಫ್ಯಾಕ್ಟ್ರಿಗೆ. ಅಂಜಬೇಡ, ಅಂಜಲಾರ್ದ ಮಾತಾಡು. ಏನಾದ್ರೂ ಸುಳಿ ಸಿಕ್ತೋ ನಾನು ನೀನು ಜೈಲ್ಗೆ. ಓಕೆ ಸರಿ ಸರ್. ನಿಮ್ಮ ಅಕ್ಕ ಕರೀತಿದ್ದಾಳೆ ನಾಷ್ಟಕ್ಕೆ, ಬಾರ. ಮಾವ ಬಂದೆ ನಡಿ. ಯಾಕೋ ಎಲ್ಲ ಸೇರಿ ನನ್ನ ಬುಡಕ್ಕೆ ಬರೋ ಥರ ಇದೆ. ಏನಮ್ಕೂ ನಾನು ಫಾರಿನ್ ಟಿಕೆಟ್ನ ಸ್ವಲ್ಪ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋದು ಬೆಟ್ರು ಅಂತ ಅನಿಸ್ತಿದೆ. ಈ ಪೊಲೀಸ್ ಯಾಕೋ ಫುಲ್ ರಾಂಗ್ ಇದ್ದಾನೆ. ನೋಡ್ಕೊಂಡು ಕಾಲಿಡ್ಬೇಕು ನಾನಿನ್ನು. ಉಪ್ಪಿಟ್ಟು ಆರೋಗುತ್ತೆ ಬಾರೋ. ಹಾ ಮಾವ ಬಂದೆ.